ಬಿಗ್ ಬಾಸ್ ಈಗಾಗಲೇ ಮುಗ್ದಾಗಿದೆ, ಆದರೆ ಕಂಟೆಸ್ಟೆಂಟ್ಗಳ ಹವಾ ಮಾತ್ರ ಇನ್ನೂ ತಗ್ಗಿಲ್ಲ. ಸದ್ಯಕ್ಕೆ ನಮ್ಮ ಜೊತೆಗೆ ಸತೀಶ್ ಕ್ಯಾಡೋಬಮ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಲೈಫು ನೀವೇ ಹೇಳ್ಬೇಕು ಮೇಡಮ್. ಸೋಷಿಯಲ್ ಮೀಡಿಯಾ ನೀವೇ ನೋಡ್ತಾನೆ ಇದ್ದೀರಾ. ಈಗ ಆ ಕಾರಣಕ್ಕೋಸ್ಕರ ವೈರಲ್ ಸ್ಟಾರ್ ಅಂತಲೇ ನಾಳೆ ಅವಾರ್ಡ್ ಬರ್ತಾ ಇದೆ ನನಗೆ ಒಂದು ದೊಡ್ಡ ವೇದಿಕೆಯಲ್ಲಿ. ಹಾಗೆ TRP ಕಿಂಗ್ ಅಂತಲೂ ಅವಾರ್ಡ್ ಇನ್ನೊಬ್ಬರು ವೇದಿಕೆಯಲ್ಲಿ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅಂದರೆ ನೀವೇ ನೋಡ್ತಾ ಇದ್ದಾರೆ, ಎಲ್ಲರೂ ಆಚೆ ಬಂದ ಮೇಲೆ ಮಾಯನೇ ಆಗೋಗ್ತಾ ಇದ್ದಾರೆ. ಅದರಲ್ಲಿ ಈಗ ಚಂದ್ರಪ್ರಭಾ ಅವರೆಲ್ಲ ಅಡ್ರೆಸ್ ಕಿಲ್ದಂಗೆ ಹೋಗ್ಬಿಟ್ರು ಪಾಪ. ಬರೀ ನಾವು ಕರಿಬಸಪ್ಪ ಅವ್ರು ಮಾತ್ರ ಇವತ್ತು ಹವಾಲಿದ್ದೀವಿ ಫುಲ್ಲು. ಇನ್ನು ಮಿಕ್ಕಿದವರೆಲ್ಲ ನೀವೇ ನೋಡ್ತಾ ಇದ್ದೀರಾ. ಅಂದರೆ ಈ ಯಾರೋ ಒಬ್ಬರು ಈಗ ವಿನ್ ಆಗಿ ಬಂದರು, ಅವರು ಎಷ್ಟು ದಿನ ಹವಾಲ್ ಇರ್ತಾರೆ ನಾನು ನೋಡಿಬಿಡ್ತೀನಿ. ತಿರ್ಗಾ ಒಂದು ತಿಂಗಳು ಬಿಟ್ಟು ನೋಡ್ತೀನಿ ನಾನು ಅವರ ಅನ್ನೋದು ನೋಡ್ತೀನಿ. ಯಾಕಂದರೆ ನಾನು ಆ ಥರ ಏನೇನೋ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ಈಗ ಸೋತೋರಿಗೆ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಇನ್ನೊಂದು ವಾರದಲ್ಲಿ ಸೋತೋರ್ ಪಾರ್ಟಿ ಅಂತಲೂ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕೆ ಒಂದು ಅಫಿಷಿಯಲ್ ಆಗಿ ಎಲ್ಲ ಗೆಟ್ ಟುಗೆದರ್ ಥರ ಅಂತ ಹೆಸರಿಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಸೋತೋರ್ ಪಾರ್ಟಿ ಅಂದರೆ ಪಾಪ ಬರೋರ್ಗೂ ಬೇಜಾರಾಗುತ್ತೆ ಅಂತ. ಅದರಿಂದ ಸೀಸನ್ 12 ಮಾತ್ರ ಅಲ್ಲ, ಹಳೇ 11, 10 ಯಾರ್ಯಾರು ಪರಿಚಯ ಇದ್ದರೂ ಅವ್ರಿಗೆಲ್ಲ ಕರೆದ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲೇ ಒಂದು ದೊಡ್ಡ ಪಬ್ಬಲ್ಲಿ ಮಾತುಕತೆ ಆಗ್ತಾಯಿದೆ. ಇನ್ನೊಂದು ಅತಿ ಶೀಘ್ರದಲ್ಲೇ ಅದನ್ನು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸರ್, ಸದ್ಯಕ್ಕೆ ಸೋಷಲ್ ಮೀಡಿಯಾ ಓಪನ್ ಮಾಡಿದರೆ ಬರೀ ನಿಮ್ಮ ಸುದ್ದಿನೇ ಇದೆ. ಯಾವ ವಿಚಾರಕ್ಕಂದರೆ ಸತೀಶ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅಷ್ಟು ಲಕ್ಷದ್ದು ಬಟ್ಟೆ ಧರಿಸ್ತಾ ಇದ್ದಾರೆ, ಲಕ್ಷ ಕೋಟಿ ನಾಯಿಗಳನ್ನು ತೋರಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ದೆ. ಇದಕ್ಕೆ ನೀವು ಕ್ಲಾರಿಟಿ ಕೊಡೋದಿದ್ರೆ. ಓಕೆ, ಇವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ವಸ್ತುನ ಈಗ ಬೇಡ, ಒಂದು ಮೂವಿನೇ ಆಗಲಿ, ಒಂದು ಮೂವಿಲಿ ಎಷ್ಟು ಜನ ಆ್ಯಕ್ಟರ್ಸ್ ಇರ್ತಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಪ್ರೊಡಕ್ಷನ್ ಅವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರದ್ದೊಂದು ಮೂವಿದು ಟೀಸರ್ ರಿಲೀಸ್ ಆದರೆ ಅವರು ಹಾಕಿದ್ರೆ ಅದ್ರ ಕೆಳಗಡೆ ಈಗ ನೆನ್ನೆ ನೋಡಿದೆ ನಾನು, ನನ್ನ ಕ್ಲೋಸ್ ಫ್ರೆಂಡೇ ಅವರು, ಅವ್ರ ಮಗಂದು ನೋಡಿದೆ, ಹೆಸರು ಹೇಳಲ್ಲ, ನೆನ್ನೆ ಹಾಕಿದ್ರು. 22 ಲೈಕು, ಒಂದು ಕಮೆಂಟು, ಒಂದು ಶೇರು ಇಲ್ಲ. ಅಂದರೆ ಅಲ್ಲಿರೋರು ಒಂದು 100 ಜನ ವರ್ಕರ್ಸ್ ಇರ್ತಾರೆ. ಆ 100 ಜನದ ಫ್ಯಾಮಿಲಿಯವರು, ಅವ್ರ ಅಪ್ಪ ಅಮ್ಮ, ಅವ್ರ ಮಕ್ಕಳು ಅವರೇ ಶೇರ್ ಮಾಡಿದ್ರು ಅದೇ ಒಂದು 100ಕ್ಕೆ 100 ಅಂದರೂ ಒಂದು 1000-10,000 ಶೇರ್ಸ್ ಆಗುತ್ತೆ. ಹಂಗೆ ರೊಟೇಷನ್ ಆಗಿ ಅವರು ಹಂಗೆ ಆ ಮೂವಿ ಕ್ಲಿಕ್ ಆಗೋಕ್ಕೆ, ಅದು ಓಡೋದಕ್ಕೆ 100 ಡೇಸ್ ಓಡೋದಕ್ಕೆ ಕಾರಣ ಆಗುತ್ತೆ. ಇಲ್ಲಿರೋರು ಹೆಂಗೆ ಅಂದರೆ ಯಾರು ಬೆಳೀತಾ ಇದ್ದಾರೆ ಅಂದರೆ ತುಳಿಯೋಕ್ಕೆ ನೋಡ್ತಾರೆ, ಇಲ್ಲಿ ಬೆಳ್ಸಕ್ಕೆ ಬಿಡಲ್ಲ. ಅದೇ ಬೇರೆ ರಾಜ್ಯದವ್ರು ನೋಡಿ ಎಲ್ಲ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಎಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಇಲ್ಲಿರೋರು ಏನಂದರೆ ಕನ್ನಡದವ್ರಿಗೆ ಒಂದು ಅವಕಾಶ ಕೊಡ್ತಾ ಇಲ್ಲ, ಅವ್ರನ್ನ ಬೇಷ್ ಅಂತ ಇಲ್ಲ, ಅವ್ರನ್ನ ಹೊಗಳ್ತಾ ಇಲ್ಲ. ಆ ಥರ ಮಾಡೋ ಕಾರಣದಿಂದನೇ ಇಲ್ಲಿ ಎಲ್ಲರೂ ಈಗ ಯಾರೋ ಒಬ್ಬ ಹೆಸರು ಮಾಡ್ತಾ ಇದ್ದಾನೆ ಅಂದರೆ ಅವನ್ನ ತುಳಿಯೋಕ್ಕೆ ನೋಡ್ತಾರೆ ಹೊರತು ಅವನ್ನ ಬೇಷ್ ಅನ್ನಲ್ಲ. ಈಗ ಫಾರಿನಿಂದ ನನಗೆ ಬಂದು ಇಂಟರ್ವ್ಯೂ ಮಾಡ್ತಾರೆ ಅಂದರೆ ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಅವ್ರಿಗೆ ಅದ್ರದ್ದು ಗತ್ತು ಗೊತ್ತಿರುತ್ತೆ. ಅದು ಅಷ್ಟು ರೇರೆಸ್ಟು, ಅಷ್ಟು ರೇರ್ ಬ್ರೀಡು, ಆ ಥರ ಗೊತ್ತಿರೋದ್ರಿಂದ ತಾನೇ ಬರ್ತಾರೆ ಅವರು. ಈಗ ಅವ್ರಿಗೂ ಜನ ಇಲ್ಲಿರೋರೆಲ್ಲ ಕೆಟ್ಟದಾಗಿ ಹೇಳಿ ಇದು ಮಾಡ್ತಾ ಇದ್ದಾರೆ. ಆದರೆ ಅವರು ಅಷ್ಟು ದೂರದಿಂದ ಅಷ್ಟು 5 ಲಕ್ಷ 10 ಲಕ್ಷ ಅವ್ರಿಗೆ ಖರ್ಚಾಗುತ್ತೆ ಒಂದ್ಸಲಿ ಬಂದು ಇಂಟರ್ವ್ಯೂ ಮಾಡಬೇಕಂದ್ರೆ. ನನಗೆ ಅಷ್ಟು ಖರ್ಚು ಹಾಕ್ಕೊಂಡು ಬರ್ತಾರೆ ಅಂದರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿರೋದಕ್ಕೆ. ಆಮೇಲೆ ನಾನು ಎಷ್ಟು ಫೇಮಸ್ ಅನ್ನೋದು, ಆಮೇಲೆ ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ ಬಂದು ಏನು ಸುಳ್ಳು ಹೇಳಲ್ಲ. ಗೂಗಲಲ್ಲಿ ಯಾರು ಹೈಯೆಸ್ಟು ನ್ಯೂಸಲ್ಲಿ, ಹೈಯೆಸ್ಟು ಪ್ರಚಾರದಲ್ಲಿ, ಹೈಯೆಸ್ಟು ಡಾಗ್ನ ಚಾಂಪಿಯನ್ ಮಾಡಿರ್ತಾರೆ, ಆಮೇಲೆ ಎಷ್ಟು ಶೋ ಅಲ್ಲಿ ವಿನ್ ಆಗಿರ್ತಾರೆ, ಅದ್ರ ಮೇಲೆ ತೂಕದ ಮೇಲೇ ಗೂಗಲಲ್ಲಿ ಫಸ್ಟ್ ಬರೋದು. ನೀವು ನನ್ನ ಹೆಸರೇ ಹಾಕಬೇಡಿ, ಬೆಂಗಳೂರು ಅಂತ ಹಾಕಬೇಡಿ, ಇಂಡಿಯಾ ಅಂತ ಹಾಕಬೇಡಿ, ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಇಲ್ಲ ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್, ಇಲ್ಲ ನಿಮ್ಗೆ ಏನೇನು ಕೀವರ್ಡ್ ಬೇಕು ಅದೆಲ್ಲ ಏನಾರು ಹಾಕ್ಕೊಳ್ಳಿ. ಯಾರ್ದು ಫಸ್ಟ್ ಬರುತ್ತೆ ಅವರೇ ವರ್ಲ್ಡ್ಗೆ ನಂಬರ್ 1 ಅಂತ. ಆ ಕಾರಣ ಬಂದು ಅಷ್ಟು ಶೋಸ್ ಮಾಡಿದ್ದೀನಿ, 3000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅದು ಬಿಟ್ಟು ಎಷ್ಟೋ ಸಂಸ್ಥೆಗಳಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ಅದು ಲೆಕ್ಕ ಇಲ್ಲದಷ್ಟು ಸಂಸ್ಥೆಗಳಲ್ಲಿ ಇನ್ನೂ ನನ್ನ ತೊಗೊಳ್ತಾನೆ ಇದ್ದಾರೆ. ರಷ್ಯಾ ಕೆನಲ್ ಯೂನಿಯನ್ಗೂ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಆ ಥರ ನನ್ನ ತೊಗೋಬೇಕಂದ್ರೆ ಅಷ್ಟು ಫೇಮಸ್ ಆಗಿದ್ರೆ ತೊಗೊಳಕ್ಕಾಗೋದು. ಆದರೆ ಅದನ್ನು ಸರ್ಚ್ ಮಾಡಿ ಜನಗಳು ನೋಡೋಕ್ಕೂ ಅವ್ರಿಗೆ ಕೆಪಾಸಿಟಿ ಇಲ್ಲದೇ ಇರೋರು ಆ ಥರ ಮಾತಾಡ್ತಾರೆ. ಆದರೆ ಗೊತ್ತಿರೋರು ಈಗ ಅನುಬಂಧ ಅವಾರ್ಡಲ್ಲಿ ಕೈ ಎತ್ತಿ ಸತೀಶ್ ಹೇಳೋರು ನಿಜ ಅಂದಾಗ ಒಬ್ಬರು ಅವ್ರ ಹೆಸರು ಹೇಳಕ್ಕೆ ಬರ್ತಾಯಿಲ್ಲ, ಒಬ್ಬರು ಲೇಡಿ ಬಂದು ಕೈ ಎತ್ತುತ್ತಾರೆ. ಯಾಕಂದರೆ ಅವ್ರು ಬಂದು ಡಾಗ್ ಫೀಲ್ಡಲ್ಲಿ ಇರೋದ್ರಿಂದ ಅವ್ರು A to Z ನಂದ್ರ ಬಗ್ಗೆ ಬಂದಿರೋದಾಗಲಿ, ಆರ್ಟಿಕಲ್ ಆಗಲಿ, ಚಿಕ್ಕ ವಯಸ್ಸಿಂದನೂ ನನ್ನ ನೋಡ್ಕೊಂಡು ಬಂದಿರೋದ್ರಿಂದ ಅವರೊಬ್ಬರೇ ಕೈ ಎತ್ತಿದ್ರು. ನನಗೆ ಎಷ್ಟು ಹೆಮ್ಮೆ ಆಯಿತು ಅಂದರೆ ಒಬ್ಬರಾರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರಲ್ಲ ಅಂತ. ಆಮೇಲೆ ಮೈಕಲ್ಲಿ ನಾನು ಅನೌನ್ಸ್ ಮಾಡ್ತೀನಿ, ಈಗ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲರೂ ಮೊಬೈಲಲ್ಲಿ ಚೆಕ್ ಮಾಡಿ ಅಂತ. ಎಲ್ಲ ಅನುಬಂಧ ಅವಾರ್ಡಲ್ಲಿ ಅಷ್ಟಕ್ಕಷ್ಟು ಜನನೂ ಆನ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟು ಸತೀಶ್ ಹೇಳೋದು ಕರೆಕ್ಟು ಅಂತಾರೆ. ಆಮೇಲೆ ಸುಜನ್ ಸರ್ ಸ್ಟೇಜ್ ಮೇಲೆ ಚಾಲೆಂಜ್ ಮಾಡ್ತಾರೆ, ನೀನು ಎಷ್ಟು ದೇಶದಲ್ಲಿ ಬಂದಿದೆಯಾ ಅಂತ. ನಾನು ನೀವು ಹೆಸರು ಹೇಳಿ ಸರ್, ನೀವು ಹೆಸರು ಹೇಳಿ ದೇಶದಲ್ಲಿ ನಾನು ತೋರಿಸ್ತೀನಿ ಅಂತೀನಿ. ಅವ್ರು ಬಂದು ಪಾಕಿಸ್ತಾನ್ ಅಂತಾರೆ. ಅಂದರೆ ಪಾಕಿಸ್ತಾನದಲ್ಲಿ ಚಾನಲ್ ಇದೆಯೋ ಇಲ್ವೋ, ಇಲ್ಲ ಇಂಡಿಯಾ ಅವ್ರದ್ದು ಹಾಕ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಓದಿಲ್ಲ.
ನಾನು ಬಂದು ಹರ್ಷ ಮೊಬೈಲ್ ತೊಗೊಂಬಾರೋ ಅಂದ್ಬಿಟ್ಟು ಸ್ಕ್ರೀನಲ್ಲಿ ಪ್ಲೇ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಅನುಬಂಧ ಅವಾರ್ಡ್ ಸ್ಟೇಜಲ್ಲಿ ಓಪನ್ ಆಗಿ ಆವಾಗ ಅವರು ಅದನ್ನು ಅಲ್ಲೇ ಅವಾಯ್ಡ್ ಮಾಡ್ತಾರೆ. ಅದ್ರ ಬದಲು ಅವರು ಅಲ್ಲಿ ಬಿಟ್ಟಿದ್ರೆ ತೋರಿಸ್ತಿದ್ದೆ. ಮನೆಗೆ ಬಂದ ಮೇಲೆ ಸುಜನ್ ಲೋಕೇಶ್ ಅವರ ಇನ್ಸ್ಟಾಗ್ರಾಮ್ಗೆ ಆಮೇಲೆ ಯೂಟ್ಯೂಬ್ಗೆ 5 ಪಾಕಿಸ್ತಾನದಲ್ಲಿ ನಂದು ನ್ಯೂಸ್ ಬಂದಿರೋದು ತೋರಿಸ್ದೆ. ಅಂದರೆ ಅದು ಪಾಕಿಸ್ತಾನದ 5 ಅಂದರೆ ವರ್ಲ್ಡಲ್ಲಿ ಎಷ್ಟು ಚಾನಲ್ ಬಂದಿದೆ ಅಂತ ಬೇಕಾದ್ರೆ ಈಗ ಇಲ್ಲೇ ಸುಜನ್ ಲೋಕೇಶ್ ಅವ್ರಿಗೆ ನಾನು ಕಳಿಸಿರೋದು ಪ್ರೂಫ್ ತೋರಿಸ್ತೀನಿ ಪಾಕಿಸ್ತಾನದ್ದು. ಸರಿ ಸರ್, ಅದು ಆಮೇಲೆ ತೋರಿಸಿ. ಅಲ್ಲಲ್ಲ ಪ್ರೂಫ್ ಅದು ನೀವು ಹಿಂಗೆ ಬಿಡೋದಕ್ಕೇ ಜನ ನಂಬಲ್ಲ. ಇವಾಗ ನೀವೇನೇ ಅದನ್ನು ಓಳು ಅಂದರೆ ಇದನ್ನು ಎಲ್ಲೆಲ್ಲೇ ಸೆಟ್ಲ್ ಮಾಡ್ಬೇಕು ತಾನೇ. ಆಯಿತಾ, 1 ಸೆಕೆಂಡ್. ಮೇಡಮ್ ಇಲ್ಲಿ ಏನು ಬರೆದಿದ್ದೀನಿ ಝೂಮ್ ಮಾಡಿ ಸರ್. ಓನ್ಲಿ ಪಾಕಿಸ್ತಾನ್ ಅಂತ ಬರೆದಿದ್ದೀನಿ. 4 ಚಾನಲ್ಲು ನಂದು ಬಂದಿರೋದು ಕಳಿಸಿದ್ದೀನಿ. 4 ಚಾನಲ್ ಪಾಕಿಸ್ತಾನನ್ನು ಝೂಮ್ ಮಾಡಿ ಸರ್. ಇದು ಸುಜನ್ ಲೋಕೇಶ್ ಅವರ ನಂಬರು, ಅದನ್ನು ಚೆಕ್ ಮಾಡ್ಕೊಂಬಿಡಿ. ಸುಜನ್ ಲೋಕೇಶ್ ಅವ್ರ ನಂಬರು ಆಯಿತಾ. ಬರೀ ಪಾಕಿಸ್ತಾನ ಅವ್ರು ಚಾಲೆಂಜ್ ಮಾಡಿರೋಕ್ಕೋಸ್ಕರ ನಂಬರು ಶೋ ಮಾಡಬೇಡಿ. ಹೌದಾ, ಓಕೆ ಸಾರಿ ಸರ್. ಇದರ ಜೊತೆಗೆ ನೀವು ಹಾಕಿರುವಂಥ ಕಾಸ್ಟ್ಯೂಮ್ ವಿಚಾರ ಆಗಲಿ, ಅದು ಕೂಡ ಅವರು ಸುಳ್ಳು ಹೇಳ್ತಾರೆ ಲಕ್ಷ ಅಂತ ಹೇಳಿ. ಇವಾಗ ಇವತ್ತು ಒಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ನಿನ್ನೆ ಒಂದು ಫಂಕ್ಷನ್ಗೆ ಹಾಕಿದ್ದೆ ಫ್ಯಾಷನ್ ಶೋಗೆ. ಇವತ್ತು ತಿರ್ಗಿ ಅದೇ ಹಾಕ್ಕೊಂಡ್ಬಂದಿನಿ, ಯಾಕಂದರೆ ಅಷ್ಟು ಕೊಳೆ ಆಗಿರಲಿಲ್ಲ ಅಂತ ಇವತ್ತು ಹಾಕ್ಕೊಂಡಿದ್ದೀನಿ. ಈ ಶರ್ಟು ನಿನ್ನೆ ಡೇಟ್ಗಿನ್ನ ಹಿಂದ್ಗಡೆ ಯಾರು ಹಾಕ್ಕೊಂಡಿದ್ರೆ ಸೇಮ್ ಶರ್ಟು ನಾನು ಫ್ರೀಯಾಗಿ ಗಿಫ್ಟ್ ಕೊಡ್ತೀನಿ. ಇದಕ್ಕೆ ನಾನು ಲಾಂಚ್ ಮಾಡಿರೋದೇ ನಾನು. ಈ ಶರ್ಟ್ನ ನಾನೇ ಫಸ್ಟು ಬೋಣಿ ಮಾಡಿರೋದು. ಇದು ನನಗೆ ಕೊಲಾಬಲ್ಲಿ 0 ರೂಪೀಸಿಗೆ ಬಂದಿರೋದು. ಇನ್ಮೇಲೆ ನಾನು ಕಾಸು ಕೊಟ್ಟೆ ತೊಗೊಳಂಗಿಲ್ಲ. ಇವತ್ತು ಡ್ರೆಸ್ ಕಂಪ್ನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಇದು ಫಸ್ಟು ನನಗೆ ಫ್ರೀಯಾಗಿ ಬಂದಿದೆ. ಆ ಬ್ರ್ಯಾಂಡ್ ಅವ್ರದ್ದು, ಅದು ಹೊಸ ಬ್ರ್ಯಾಂಡು. ಇದು ಗೂಗಲ್ ಮಾಡಿದ್ರು ಬರಲ್ಲ, ಅದು ಚೆಕ್ ಮಾಡ್ಕೊಂಬಿಡಿ. ಹೊಸದಾಗಿ ಅವ್ರದ್ದು ಫಸ್ಟ್ ಶರ್ಟು ನಾನೇ ಹಾಕಿದ್ದೀನಿ. ನಾನು ಹಾಕಿದ್ಮೇಲೆ ಈಗ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನಾನೇ ಅದಕ್ಕೆ ಪ್ರಮೋಷನ್ ಮಾಡ್ತಾ ಇರೋದು. ಸರ್, ಇದರ ಜೊತೆಗೆ ನೀವೊಂದಿಷ್ಟು ಈ ಥರ ವಿಡಿಯೋಗಳು ವೈರಲ್ ಆಗ್ತಾ ಇರುವ ಬೆನ್ನಲ್ಲೇ ಒಂದಿಷ್ಟು FIR ಕೇಸ್ ದಾಖಲಿಸಿದ್ದೀರಾ ಅನ್ನೋ ಸುದ್ದಿ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಗಿಲ್ಲಿ ಫ್ಯಾನ್ಸ್ ಹೆಸರಲ್ಲಿ ನನಗೆ ತುಂಬ ಜನ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಆ ಥರ ಎಲ್ಲ ತುಂಬ ಹಿಂಸೆ ಮಾಡ್ತಾಯಿದ್ರು. ಆ ಕಾರಣದಿಂದ ಆಮೇಲೆ ನಾನು ಹೋಗಿದ್ದ ಕಡೆ ಎಲ್ಲ ಕಾರ್ ಮೇಲೆ ಗಿಲ್ಲಿ ಅಂತ ಬರೆಯೋದು, ಗೀಚೋದು, ಆ ಕಾರ್ದು ಇದು ಸ್ಪಾಯ್ಲರ್ ಎಲ್ಲ ಮುರಿದಾಕೋದು, ಆ ಥರ ತುಂಬ ತೊಂದರೆ ಕೊಡ್ತಾಯಿದ್ರು. ಆ ತೊಂದರೆ ಮಾಡೋಕ್ಕೆ ಆ ಥರ ಮಾಡೋರು ಬಂದು ಸ್ಲಮ್ ಅವರು ಅಂತ ಸ್ವಲ್ಪ ಜನಕ್ಕೆ ಮಾತ್ರ ನಾನು ಹೇಳಿದ್ದು. ಅದನ್ನು ಗಿಲ್ಲಿಗೆ ಓಟ್ ಹಾಕೋರೆಲ್ಲ ಸ್ಲಮ್ ಅವರು ಅಂತ ಪ್ರಚೋದನೆ ಮಾಡಿದ್ರು. ಆದರೆ ನಾನು ಆ ಥರ ಕೆಲಸ ಯಾರು ಮಾಡ್ತಾರೆ, ಒಳ್ಳೆಯವ್ರು ಯಾರು ಅಫಿಷಿಯಲ್ಸ್ ಮಾಡ್ತಾರೆ, ಆ ಕಾರಣದಿಂದ ಮಾಡೋರಿಗೆ ಅಷ್ಟು ತೊಂದರೆ ಕೊಟ್ಟಿದ್ರು. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡೋದು, ದಿನಕ್ಕೆ 1,000 ಕಾಲ್ ಮಾಡೋದು, ಸ್ವಿಚ್ ಆಫ್ ಮಾಡಿಸ್ತೀನಿ ಅನ್ನೋದು, ಆ ಥರ ಕೊಲೆ ಬೆದರಿಕೆ, ನೀನು ಇನ್ನೂ ಆನಲ್ಲಿ ಇಟ್ಕೊಂಡಿದ್ಯಾ, ನೀನು ಬಿಡಲ್ಲ ಅಂತ ರಾತ್ರಿ 1 ಗಂಟೆ 2 ಗಂಟೆ ನಮ್ಮ ತಾಯಿ ನಂಬರ್ಗೆ, ನನ್ನ ನಂಬರ್ಗೆ, ಆ ಥರ ತುಂಬ ಹಿಂಸೆ ಕೊಟ್ಟಿದ್ರು. ಆ ಥರ ಯಾರಿಗೇ ಆಗಿದ್ರು ಅವ್ರು ಎಲ್ಲರೂ ಹಂಗೆ ಬೈತಾಯಿದ್ರು. ನಾನು ಅದೇ ಥರ ಆ ಥರ ಮಾಡೋರಿಗೆ ನಾನು ಬೈದಿರೋದು. ಅದು ಬಿಟ್ಟು ಬೇರೆಯವ್ರಿಗೆ ಎಲ್ಲರೂ ಅಫಿಷಿಯಲ್ಸ್ ಇರ್ತಾರೆ, ಎಲ್ಲರಿಗೂ ಬೈದಿಲ್ಲ. ಬರೀ ಆ ಥರ ಮಾಡೋರು ಮಾತ್ರ ಆ ಥರ ಅಂತ. ಇವಾಗಲೇ ಇಲ್ಲಿ ಸ್ಯಾಂಪಲ್ಲು ಇಲ್ಲಿ ಯಾರೋ ಕೂಗ್ತಾಯಿದ್ರು, ಹಂಗೆ ಕೂಗಬೇಡಿ ಅಂದರೆ ತಿರ್ಗಾ ಹೋಗ್ತಾ ಇನ್ನೂ ಜಾಸ್ತಿ ಕೂಗ್ಕೊಂಡೋದ್ರು. ಅವಾಗ ಎಂಥವನಿಗೆ ಆದರೂ ನಿಮಗೂ ಸಿಟ್ಟು ಬಂದೇ ಬರುತ್ತೆ, ಹೇಳಿದ್ರು ಹಿಂಗೆ ಮಾಡ್ತಾರಲ್ಲ ಅಂತ. ನಾವು ಯಾರನ್ನೂ ಕೆದ್ಕೊಂಡೋಗಿಲ್ಲ, ಅವರೇ ಎಲ್ಲ ಕೆದ್ಕೊಬಂದಿರೋದು. ಅಂಥವ್ರ ಮೇಲೆ 80 ಜನದ ಮೇಲೆ FIR ಮಾಡಿದ್ದೀನಿ. ಅದು 506 ಎಲ್ಲ ಹಾಕಿದ್ದೀನಿ. ಅವರು ಯಲಂಕ ಗುರು ಅಂತ, ಆಮೇಲೆ ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡು ಯಲಂಕ ಸೈಡು, ಆಮೇಲೆ ಮಂಡ್ಯಲ್ಲಿರೋರ್ಗ ಮೇಲೂ ಹಾಕಿದ್ದೀನಿ. ಅಷ್ಟು ಜನದಲ್ಲಿ 8 ಜನ 3 ದಿವಸಕ್ಕೆ ಅರೆಸ್ಟ್ ಆಗಿದ್ದರು. ಅವರೆಲ್ಲ ಮೊಬೈಲು ಸೀಸ್ ಮಾಡಿದ್ದಾರೆ. ಅದು ಚಾಮರಾಜಪೇಟೆ ಸ್ಟೇಷನ್ಲಿ ಅವಿನಾಶ್ ಸರ್ ಅಂತ ಅಷ್ಟು ಫಾಸ್ಟಾಗಿ ಅವರು ಕಾರ್ಯಗತವಾಗಿ ಮಾಡಿದ್ದಾರೆ. ಯಾಕಂದರೆ ಅದಕ್ಕಿಂತ ಮುಂಚೆ ನಾನು JP ನಗರ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು, ಇನ್ನೂ ಒಬ್ಬರನ್ನೂ ಹಿಡ್ಕೊಬಂದಿಲ್ಲ. ಅಂದರೆ ಅಷ್ಟು ಉಡಾಫೆ ಥರ ಅದನ್ನು ಕೇವಲವಾಗಿ ನೋಡ್ತಾಯಿದ್ರು. ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಬೈಯೋರು ಬೈತಾರೆ ಏನಾಗುತ್ತೆ ಥರ. ಆದರೆ ಇವರು ಕೊಟ್ಟು ಮಾರನೇ ದಿವಸಕ್ಕೇ ನಂದು ಫಿನಾಲೆ ಇತ್ತು. ಫಿನಾಲೆ ದಿನ ಬೆಳಿಗ್ಗೆನೇ ಫೋನ್ ಮಾಡಿದ್ರು, ಸರ್ ಒಳಗಿದ್ದೀನಿ ಎತ್ತಂಗಿಲ್ಲ ಅಂದ್ಬಿಟ್ಟು ಕಟ್ ಮಾಡಿದೆ. ನೋಡಿದ್ರೆ ಫಿನಾಲೆ ದಿವಸನೇ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಅವರು ಸ್ಟೇಷನ್ ಬೇಲ್ ತೊಗೊಂಡು ಹೋಗಿದ್ದಾರೆ. ಅವ್ರ ಮೊಬೈಲೆಲ್ಲ ಸೀಸ್ ಮಾಡಿದ್ದಾರೆ. ಅವರು ತಪ್ಪೊಪ್ಪಿಗೆ ಒಪ್ಕೊಂಡು ಹೌದು ನಾನು ಮಣ್ತಿನ ಕೆಲಸ ಮಾಡಿದೆ ಅಂತ ಅವರು ಬರ್ಕೊಟ್ಟು ಬಂದಿದ್ದಾರೆ. ಅದು ನನ್ನ ಮುಂದಿನ ಕೇಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಪ್ರೂವ್ ಮಾಡೋದು ತಪ್ಪು ಅವರೇ ಒಪ್ಕೊಂಡಿರೋದು. ಇವಾಗ ಮಾನನಷ್ಟ ಮೊಕದ್ದಮೆ ಕೇಸು ಅವ್ರ ಮೇಲೆ ಹಾಕ್ತಾಯಿದ್ದೀನಿ. ಇದು ಕೋರ್ಟ್ಗೆ ಹೋಗ್ತಾ ಇದೆ. ಯಾಕಂದರೆ 506 ಎಲ್ಲ ಇರೋದ್ರಿಂದ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಆದಮೇಲೆ ಮಾನನಷ್ಟ ಮೊಕದ್ದಮೆ ಕೇಸು ಹಾಕಿ ಅವ್ರನ್ನ ಇಷ್ಟಕ್ಕೆ ಬಿಡ್ತಾ ಇಲ್ಲ. 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ. ಈಗ ಹೊಸ ಕೇಸು, ಈಗ ಯಾರೋ ಒಬ್ಬ ಮಂಡ್ಯಲ್ಲಿ ಹೊಸದಾಗಿ ಕೊಲೆ ಬೆದರಿಕೆ ಹಾಕಿದ್ದಾನೆ, ಅವನ ಮೇಲೆ FIR ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಅದು ಇನ್ನೊಂದು ಕೇಸ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಗ್ತಾಯಿದೆ. ಸರ್, ನಿಮಗೂ ಗಿಲ್ಲಿಗೂ ಯಾಕೆ ಬರಲ್ಲ ಸರ್? ನೀವು ಅದನ್ನು ಹೇಳಿದ್ರೆ ಅವ್ರು ಗೆಲ್ಲಲ್ಲ, ಆ ಥರ ಯಾಕೆ ನಿಮಗೆ ಅವ್ರ ಮೇಲೆ ಮನಸ್ತಾಪ? ನನಗೇನಂದರೆ ಒಬ್ಬ ವ್ಯಕ್ತಿನ 1 ಅವರ್ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಕರಿಬಸಪ್ಪ ಅವರು, ಕಾಕ್ರೋಚ್ ಸುದಿ ಅವರು, ಅಶ್ವಿನಿ ಗೌಡ ಅವರೆಲ್ಲ ನನಗೆ ಒಂದು ಅಟ್ಯಾಚ್ಮೆಂಟ್, ಒಂದು ಒಳಗೆ ಹೋಗ್ತಿದ್ದಂಗೆ ಒಂಥರ ಕ್ಲೋಸ್ ಆಗಿ
ನನಗೆ ಪರಿಚಯ ಆಗ್ತಾರೆ, ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಇವನೇನೆಂದರೆ ನಾನು ಏನು ಹೇಳಿದ್ರು ಓಳು ರೀಲು ಥೂ ಅನ್ನೋದು, ಮಾತಾಡೋಕ್ಕೆ ಬಿಡೋದು, ಆ ಥರ ಇರಿಟೇಷನ್ ಮಾಡ್ತಿದ್ರೆ ನೀವು ಅಂಥಪ್ಪನ್ನ ನೀವು ಒಳ್ಳೆಯವನು ಅಂತ ಅಂತೀರಾ? ಈಗ ನಿಮಗೆ ತುಂಬ ಹರ್ಟ್ ಆಗಿದೆ, ತುಂಬ ಕೀಳಾಗಿ ನಡೆಸ್ಕೊತಾ ಇದ್ದಾರೆ, ಆಮೇಲೆ ಒಂಥರ ಅವಮಾನ ಆಗಂಗೆ ಎಲ್ಲರ ಮುಂದೆ ಮಾತಾಡ್ತಿರ್ತಾರೆ, ಆವಾಗ ನಿಮಗೆ ಆ ವ್ಯಕ್ತಿ ಮೇಲೆ ಮನಸ್ಸಾಗುತ್ತಾ, ಇಷ್ಟ ಆಗುತ್ತಾ? ನಿಮಗೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಯಾರಿಗೆ ಆದರೂ ಬೇಜಾರಾಗುತ್ತೆ. ಆ ಥರ ಕಾರಣದಿಂದ ನನಗೆ ಅವನಿಗೆ ಸೆಟ್ ಆಗಿಲ್ಲ. ಅದರಿಂದ ನಾನು ಡೇ ಒನ್ನಿಂದ ನಂಗೆ ಯಾರು ಹೆಲ್ಪ್ ಮಾಡಿದ್ರು, ರಕ್ಷಿತಾ ಅವರು ಆಮೇಲೆ ಅಶ್ವಿನಿ ಗೌಡ ಅವರು, ಅವ್ರಿಗೆ ಓಟ್ ಹಾಕಿ ಅಂತ ಸಪೋರ್ಟ್ ಮಾಡಿದೆ. ಆ ಥರ ಹೇಳಿದ್ದು ತಪ್ಪ, ನನ್ನ ವೈಯಕ್ತಿಕ, ಅದು ನನ್ನ ಇಷ್ಟ, ನನಗೆ ಅವ್ರಿಷ್ಟ, ಅದಕ್ಕೆ ಹಾಕಿ ಅಂದೆ. ನನಗೆ ಇಲ್ಲಿ ಸೋತ್ರೆ ಖುಷಿ, ಅದಕ್ಕೆ ಪಾರ್ಟಿ ಕೊಡಿಸ್ತೀನಿ ಅಂತಲೂ ಹೇಳಿದ್ದೆ. ಇಲ್ಲಿ ಗೆದ್ರೂ ಸೋತವ್ರಿಗೆ ಪಾರ್ಟಿ ಕೊಡಿಸ್ತೀನಿ, ಯಾಕಂದರೆ 2 ಥರನೂ ಹೇಳಿದ್ದೆ, ಸೋತ್ರು ಕೊಡಿಸ್ತೀನಿ, ಗೆದ್ದರೂ ಕೊಡಿಸ್ತೀನಿ ಅಂತ. ಇವಾಗ ಅದನ್ನು ಒಂದು ವಾರದಲ್ಲಿ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸರ್, ಈಗ ಗೆದ್ದಿರೋದು ನಿಮಗೆ ಖುಷಿ ಕೊಟ್ಟಿಲ್ವಾ ಸರ್? ಗೆದ್ದಿದ್ರೆ ಅವರ ಒಂದು ಗೆಲುವಿಗೆ ನೀವು ಏನು ಹೇಳ್ತೀರಾ? ಅಲ್ಲ, ಆ ಥರ ಏನಿಲ್ಲ. ಇವಾಗ ಬಿಗ್ ಬಾಸ್ ಬಂದು ಬರೀ ಆಚೆ ಜನದ ಓಟು ಮಾತ್ರ ಅಂದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕಂದರೆ ವೈಯಕ್ತಿಕ ಆಟ ಅಂತಾರೆ, ಒಳಗಡೆ ಇರೋ ಕ್ಯಾರೆಕ್ಟ್ರನ್ನೂ ನೋಡಬೇಕು. ಒಳಗಡೆ ಏನೇನು ಆಡಿದ್ರು, ಯಾರ್ಯಾರ ಜೊತೆ ಹೆಂಗೆ ಬಿಹೇವ್ ಇತ್ತು, ಅದೆಲ್ಲ ನೋಡಿ ಮಾಡಿದ್ರೆ ಒಂದು ಬಿಗ್ ಬಾಸ್ಗೆ ತೂಕ ಇರುತ್ತೆ. ಇವಾಗ ಬರೀ ವೋಟಿಂಗೇ ಮೇಯ್ನ್ ಆಗೋದ್ರೆ ಬಿಗ್ ಬಾಸ್ ಯಾಕೆ ನಾನು ಕೇಳೋದು? 2 ಥರನೂ ನೋಡಬೇಕಿತ್ತು. ಆ ಥರ ನೋಡೋಕೆ ಹೋದರೆ ಇವರಿಬ್ಬರು ತುಂಬ ಒಳ್ಳೆಯವರು, ಅಶ್ವಿನಿ ಗೌಡ ಅವರು, ರಕ್ಷಿತ್ ಅವರು ತುಂಬ ಒಳ್ಳೆಯವರು. ಬರೀ ವೋಟಿಂಗು ಅಲ್ಲಿ ಏನಾರ ಕಚ್ಚಡ ಕೆಲಸ ಮಾಡಲಿ, ಏನಾರ ಮಾಡಲಿ, ಎಲ್ಲ ಮಾಡಲಿ, ಬರೀ ವೋಟಿಂಗೇ ನೋಡಿ ಕೊಡ್ತಾರೆ ಅಂದರೆ ಬಿಗ್ ಬಾಸ್ ಯಾಕೆ? ನಾನು ಕ್ವಶನ್ ಕೇಳ್ತಾ ಇರೋದು. ನನಗೆ ಎರಡೂ ನೋಡಬೇಕಾಗಿತ್ತು. ಈಗ ಅವ್ರಿಗೂ ಏನು ಫ್ಯಾನ್ಸ್ ಇಲ್ವಾ? ಅಶ್ವಿನಿ ಗೌಡ ಅವ್ರಿಗೂ ಫ್ಯಾನ್ಸ್ ಇಲ್ವಾ? ಅವ್ರಿಗೂ ಆಚೆ ಎಷ್ಟು ಹೆಸರಿದೆ, ಎಷ್ಟು ಅವ್ರಿಗೂ ಸರ್ಕಲ್ ಇದೆ, ಅವ್ರು ಕನ್ನಡ ಪರವಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ. ನನಗೇನಂದರೆ ಒಳಗಡೆನೂ ಅಷ್ಟೇ ಕರೆಕ್ಟಾಗಿದ್ದರು. ಅವ್ರು ರೇಗಕ್ಕೆ ಜಗಳ ಆಗೋಕ್ಕೆ ಕಾರಣನೇ ಗಿಲ್ಲಿ. ಯಾಕಂದರೆ ಅವರು ಹಂಗೆ ಹಿಂಸೆ ಕೊಡ್ತಾಯಿದ್ದೆ ಎಲ್ಲರಿಗೂ. ಇವ್ರು ಬಂದು ಆಚೆ ಇಷ್ಟಿಷ್ಟೇ ತೋರಿಸ್ತಿದ್ರು, ಫುಲ್ ತೋರಿಸ್ತಿಲ್ಲ. ಫುಲ್ಲು ನಾವು ಮನೆ ಒಳಗಿರೋರಿಗೆ ನಮಗೆ ಗೊತ್ತು ಯಾರ್ಯಾರು ಹೆಂಗೆ ಅಂತ. ಆದರೆ ನನಗೆ ಅವನು ಇರಿಟೇಷನ್ ಕ್ಯಾರೆಕ್ಟರ್ ಅನ್ನಿಸ್ತಾ ಆಮೇಲೆ ಎಲ್ಲರಿಗೂ ಹಂಗೆ ಮಾಡ್ತಿದ್ದ. ಸರ್, ಈಗ ಕೊನೆಯದಾಗಿ ಸದ್ಯಕ್ಕೆ ಒಂದು ಬೆಳವಣಿಗೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಡಾಲಿ ಧನಂಜಯ್ ಅವರು ಮಾಂಸಾಹಾರ ಅಂದರೆ ಮಟನ್ ಬಿರಿಯಾನಿ ತಿನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಲ್ಲ, ಇದು ವೈಯಕ್ತಿಕ, ಅವ್ರವ್ರ ಇಷ್ಟ. ಇವರೇ ಅವರು ಯಾವ ಕ್ಯಾಸ್ಟರ್ ಆಗಲಿ ಏನಾಗಲಿ ನಾನ್ ವೆಜ್ ತಿನ್ನಬಾರ್ದು ಅಂತಿದೆಯಾ. ಆಮೇಲೆ ಯಾವ ಜಮಾನದಿಂದ ಲಿಂಗಾಯತರು ಬ್ರಾಹ್ಮಣರು ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ದಾರೆ, ಮನೇಲೇ ಮಾಡ್ಕೊಂಡು ತಿನ್ನೋ ಲೆವೆಲ್ಗೂ ಹೊಟ್ಟೋಗಿದ್ದಾರೆ. ಅದು ಬಿಟ್ಟು ಸೂಳೆ ಸರ್ಕಲ್ ಹತ್ರ ಫನೂಸ್ ಅಂತ ಇದೆ, ಅಲ್ಲಿ ಬರೀ ಬೀಫು. ಅಲ್ಲಿ ಹೋಗಿ ನೋಡಿದ್ರೆ ಬರೀ ಬ್ರಾಹ್ಮಣರು ಲಿಂಗಾಯತರು ಜಾಸ್ತಿ ಇರ್ತಾರೆ ಅಲ್ಲಿ. ಯಾಕಂದ್ರೆ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕಾಲೇಜ್ ಲೈಫಲ್ಲಿ ಹೋಗ್ಬೇಕಾದ್ರೆ ಅವರೇ ಜಾಸ್ತಿ ತಿಂತಾ ಇರ್ತಾರೆ. ಅದಕ್ಕೆ ಅವ್ರವ್ರ ವೈಯಕ್ತಿಕ, ಅವ್ರಿಗೆ ಬಾಯಿಗೆ ಏನು ಟೇಸ್ಟ್ ಕೊಡುತ್ತೆ ಅದು ತಿಂತಾರೆ. ಅದರಲ್ಲಿ ಏನು ತಪ್ಪಿದೆ? ತಿನ್ನೋದ್ರಲ್ಲಿ ತಪ್ಪೇನಿದೆ? ಥ್ಯಾಂಕ್ ಯು, ಒಳ್ಳೇದಾಗಲಿ ಸರ್. ಮುಂದೇನೋ ಸಿನಿಮಾ ಮಾಡ್ತೀರಾ? 3 ಪಿಕ್ಚರ್ ಮಾಡ್ತಾ ಇದ್ದೀನಿ ಮೇಡಮ್. ಇಷ್ಟರಲ್ಲೇ ನಾನು ಮುಹೂರ್ತಕ್ಕೆ ಕರಿತೀನಿ, ಬನ್ನಿ. ನನ್ನ ಮುಹೂರ್ತಕ್ಕೂ ಬನ್ನಿ. ನನ್ನ ಮಗನ ಹೀರೋ ಮಾಡೋಕ್ಕೆ ಹೋಗಿ ನನಗೆ ಈ ಕತೆ ವಯಸ್ಸಲ್ಲಿ ಹೀರೋ ಪಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದಿಷ್ಟು ಸತೀಶ್ ಕ್ಯಾಂಡವಂ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.